ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಶವ ಹೂತು ಹಾಕುವುದರಲ್ಲಿ ಚಿನ್ನಯ್ಯ ಪರಿಣಿತನಾಗಿದ್ದ. ಇದೆಲ್ಲದರ ಹಿಂದೆ ದನಿಗಳ ಕೈವಾಡ ಸ್ಪಷ್ಟವಾಗಿತ್ತು. ಈ ವಿಚಾರವನ್ನ ಚಿನ್ನಯ್ಯ ಎಲ್ಲಿಯೂ ಕೂಡ ಮಾತನಾಡುತ್ತಾ ಇರಲಿಲ್ಲ. ಚಿನ್ನಯ್ಯ ಹೆಗಡೆ ಕುಟುಂಬ ಎದುರು ಹಾಕಿಕೊಳ್ಳುವಷ್ಟು ಶಕ್ತಿಯನ್ನ ಆತ ಹೊಂದಲಿಲ್ಲ. ಕಾಣೆಯಾದ ಶವಗಳ ಹಿಂದೆ ಹೆಗಡೆ ಅವರ ಕುಟುಂಬದ ಕೈವಾಡವಿತ್ತು. ನೇರವಾಗಿ ವೀರೇಂದ್ರ ಹೆಗಡೆ ಕುಟುಂಬದ ವಿರುದ್ಧವೇ ಪಿಟಿಷನ್ ಸಲ್ಲಿಕೆ ಆಗಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಇವರ ಪ್ಲಾನ್ ಏನಾಗಿತ್ತು? ಈ ಪಿಟಿಷನ್ ಅಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. ಇವರ ಅಜೆಂಡಾ ಏನಿತ್ತು ಹಾಗಾದ್ರೆ ಅಂತ ದಿನೇಶ್? ಹೌದು ನಾಗೇಂದ್ರ ಬಾಬು, ಇವರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಯೇ ಕಾಣಲಿಲ್ಲ. ಅದ್ರ ಬದಲು ವೈಯಕ್ತಿಕವಾದಂತಹ ದ್ವೇಷ ಕಾಣಿಸಿಕೊಂಡಿರುವಂತದ್ದು. ಹೀಗಾಗಿ ಅಲ್ಲಿ ಅದು ಅರ್ಜಿ ವಜಾಗೊಂಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇವರು ಆ ವ್ಯಕ್ತಿಯನ್ನ ಕೇಂದ್ರೀಕರಿಸಿ ಅದನ್ನೇ ದೂರೀಕರಿಸಿ ಇವರು ಈ ರೀತಿಯಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಅದರಲ್ಲಿ ಪ್ರಮುಖ ಅಜೆಂಡಾ ಇರುವಂತದ್ದು ಒಂದು ರೀತಿಯಾದಂತಹ ಷಡ್ಯಂತ್ರ ಆವಾಗಲೇ ಇವರು ಒಂದು ರೀತಿಯಾಗಿ ರೂಪಿಸಿದ್ರು. ಹಾಗಾಗಿ ಒಂದಷ್ಟು ಜನರ ಅಂದ್ರೆ ಪ್ರಭಾವಿ ಆ ಭಾಗ ಧರ್ಮಸ್ಥಳದ ಪ್ರಭಾವಿಗಳ ಹೆಸರನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿ ಇವರು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಹೀಗಾಗಿ ಏನು ಸುಪ್ರೀಂ ಕೋರ್ಟ್ಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಸಾರ್ವಜನಿಕ ಹಿತಾಸಕ್ತಿಯೇ ಕಾಣಿಸಲಿಲ್ಲ. ಇಲ್ಲಿ ಏನಿದ್ರು ವೈಯಕ್ತಿಕವಾದಂತಹ ದ್ವೇಷವೇ ಕಾಣಿಸಿಕೊಂಡಿತ್ತು. ಹೀಗಾಗಿ ಅವರನ್ನ ಅಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಚೀಮಾರಿ ಹಾಕಿ ಕಳುಹಿಸಿರುವಂತದ್ದು. ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅನ್ನುವಂಥದ್ದು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿರಬೇಕಾಗುತ್ತೆ. ಆದ್ರೆ ನಿಮ್ಮ ಅರ್ಜಿಯಲ್ಲಿ ಯಾವುದೇ ರೀತಿಯಾದಂತಹ ಸಾರ್ವಜನಿಕ ಹಿತಾಸಕ್ತಿ ಕಾಣಿಸ್ತಾ ಇಲ್ಲ. ಇಲ್ಲಿ ಏನಿದ್ರು ವೈಯಕ್ತಿಕವಾದಂತಹ ಹಿತಾಸಕ್ತಿ ಕಾಣಿಸುತ್ತೆ ಮತ್ತು ಒಂದು ರೀತಿಯಲ್ಲಿ ಪೈಸಾ ರೀತಿಯಾದಂತಹ ಅದು ಗೊತ್ತಾಗುತ್ತೆ. ಜೊತೆಗೆ ಏನು ವೈಯಕ್ತಿಕವಾದಂತಹ ದ್ವೇಷವು ಗೊತ್ತಾಗುತ್ತೆ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿರುವಂತದ್ದು. ಹೀಗಾಗಿ ಅದನ್ನ ಅವತ್ತೇ ವಜಾ ಮಾಡಿರುವಂತದ್ದು. ಅದನ್ನ ಮುಚ್ಚಿಟ್ಟುಕೊಂಡು ಇವರು ಆ ಬಳಿಕ ಈ ರೀತಿಯಾದಂತಹ ಷಡ್ಯಂತ್ರಗಳು ರೂಪಿಸ್ತಾ ಹೋಗಿರುವಂತದ್ದು. ಈಗ ಸದ್ಯ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅಂದ್ರೆ ಆರಂಭದಲ್ಲಿ ಇದು ವಿಚಾರವೇ ಗೊತ್ತಿರಲಿಲ್ಲ. ಇದನ್ನ ಮರೆಮಾಚಿ ಬೇರೆಲ್ಲ ವಿಚಾರಗಳನ್ನ ಇವರು ಕಟ್ಟಿಕೊಟ್ಟಿದ್ರು. ಆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಇರುವಂತದ್ದು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿರುವಂತದ್ದು, ಸುಪ್ರೀಂ ಕೋರ್ಟ್ ಅಲ್ಲಿ ಇವರಿಗೆ ಚೀಮಾರಿ ಹಾಕಿರುವಂತದ್ದು, ಇದೆಲ್ಲವನ್ನು ಕೂಡ ಇವರು ಒಂದು ರೀತಿಯಲ್ಲಿ ಅದನ್ನ ಮರೆಮಾಚಿದ್ರು. ಅದು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ಸದ್ಯ ಎಲ್ಲವೂ ಕೂಡ ಬಹಿರಂಗವಾಗಿರುವಂತದ್ದು, ಎಲ್ಲವೂ ಕೂಡ ಜಗಜಾಹೀರ ಆಗಿದೆ. ಈಗ ಒಂದೊಂದೇ ಅವರ ಷಡ್ಯಂತ್ರ ಮತ್ತು ಅತಿ ದೊಡ್ಡ ಷಡ್ಯಂತ್ರ ಕೂಡ ಈಗ ಸದ್ಯ ಬೆಳಕಿಗೆ ಬಂದಿರುವಂತದ್ದು. ಸುಪ್ರೀಂ ಕೋರ್ಟ್ ಇವರಿಗೆ ಚೀಮಾರಿ ಹಾಕಿ ಕಳುಹಿಸಿದ್ದು. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಶವ ಹೂತು ಹಾಕುವುದರಲ್ಲಿ ಚಿನ್ನಯ್ಯ ಪರಿಣಿತನಾಗಿದ್ದ. ಇದೆಲ್ಲದರ ಹಿಂದೆ ದನಿಗಳ ಕೈವಾಡ ಸ್ಪಷ್ಟವಾಗಿತ್ತು. ಈ ವಿಚಾರವನ್ನ ಚಿನ್ನಯ್ಯ ಎಲ್ಲಿಯೂ ಕೂಡ ಮಾತನಾಡುತ್ತಾ ಇರಲಿಲ್ಲ. ಚಿನ್ನಯ್ಯ ಹೆಗಡೆ ಕುಟುಂಬ ಎದುರು ಹಾಕಿಕೊಳ್ಳುವಷ್ಟು ಶಕ್ತಿಯನ್ನ ಆತ ಹೊಂದಲಿಲ್ಲ. ಕಾಣೆಯಾದ ಶವಗಳ ಹಿಂದೆ ಹೆಗಡೆ ಅವರ ಕುಟುಂಬದ ಕೈವಾಡವಿತ್ತು. ನೇರವಾಗಿ ವೀರೇಂದ್ರ ಹೆಗಡೆ ಕುಟುಂಬದ ವಿರುದ್ಧವೇ ಪಿಟಿಷನ್ ಸಲ್ಲಿಕೆ ಆಗಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಇವರ ಪ್ಲಾನ್ ಏನಾಗಿತ್ತು? ಈ ಪಿಟಿಷನ್ ಅಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. ಇವರ ಅಜೆಂಡಾ ಏನಿತ್ತು ಹಾಗಾದ್ರೆ ಅಂತ ದಿನೇಶ್? ಹೌದು ನಾಗೇಂದ್ರ ಬಾಬು, ಇವರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಯೇ ಕಾಣಲಿಲ್ಲ. ಅದ್ರ ಬದಲು ವೈಯಕ್ತಿಕವಾದಂತಹ ದ್ವೇಷ ಕಾಣಿಸಿಕೊಂಡಿರುವಂತದ್ದು. ಹೀಗಾಗಿ ಅಲ್ಲಿ ಅದು ಅರ್ಜಿ ವಜಾಗೊಂಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇವರು ಆ ವ್ಯಕ್ತಿಯನ್ನ ಕೇಂದ್ರೀಕರಿಸಿ ಅದನ್ನೇ ದೂರೀಕರಿಸಿ ಇವರು ಈ ರೀತಿಯಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಅದರಲ್ಲಿ ಪ್ರಮುಖ ಅಜೆಂಡಾ ಇರುವಂತದ್ದು ಒಂದು ರೀತಿಯಾದಂತಹ ಷಡ್ಯಂತ್ರ ಆವಾಗಲೇ ಇವರು ಒಂದು ರೀತಿಯಾಗಿ ರೂಪಿಸಿದ್ರು. ಹಾಗಾಗಿ
ಒಂದಷ್ಟು ಜನರ ಅಂದ್ರೆ ಪ್ರಭಾವಿ ಆ ಭಾಗ ಧರ್ಮಸ್ಥಳದ ಪ್ರಭಾವಿಗಳ ಹೆಸರನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿ ಇವರು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಹೀಗಾಗಿ ಏನು ಸುಪ್ರೀಂ ಕೋರ್ಟ್ಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಸಾರ್ವಜನಿಕ ಹಿತಾಸಕ್ತಿಯೇ ಕಾಣಿಸಲಿಲ್ಲ. ಇಲ್ಲಿ ಏನಿದ್ರು ವೈಯಕ್ತಿಕವಾದಂತಹ ದ್ವೇಷವೇ ಕಾಣಿಸಿಕೊಂಡಿತ್ತು. ಹೀಗಾಗಿ ಅವರನ್ನ ಅಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಚೀಮಾರಿ ಹಾಕಿ ಕಳುಹಿಸಿರುವಂತದ್ದು. ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅನ್ನುವಂಥದ್ದು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿರಬೇಕಾಗುತ್ತೆ. ಆದ್ರೆ ನಿಮ್ಮ ಅರ್ಜಿಯಲ್ಲಿ ಯಾವುದೇ ರೀತಿಯಾದಂತಹ ಸಾರ್ವಜನಿಕ ಹಿತಾಸಕ್ತಿಯೇ ಕಾಣಿಸ್ತಾ ಇಲ್ಲ. ಇಲ್ಲಿ ಏನಿದ್ರು ವೈಯಕ್ತಿಕವಾದಂತಹ ಹಿತಾಸಕ್ತಿ ಕಾಣಿಸುತ್ತೆ ಮತ್ತು ಒಂದ್ ರೀತಿಯಲ್ಲಿ ಪೈಸಾ ರೀತಿಯಾದಂತಹ ಏನು ಅದು ಗೊತ್ತಾಗುತ್ತೆ. ಜೊತೆಗೆ ಏನು ವೈಯಕ್ತಿಕವಾದಂತಹ ದ್ವೇಷವು ಗೊತ್ತಾಗುತ್ತೆ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿರುವಂತದ್ದು. ಹೀಗಾಗಿ ಅದನ್ನ ಅವತ್ತೇ ವಜಾ ಮಾಡಿರುವಂತದ್ದು. ಅದನ್ನ ಮುಚ್ಚಿಟ್ಟುಕೊಂಡು ಇವರು ಆ ಬಳಿಕ ಈ ರೀತಿಯಾದಂತಹ ಷಡ್ಯಂತ್ರಗಳು ರೂಪಿಸ್ತಾ ಹೋಗಿರುವಂತದ್ದು. ಈಗ ಸದ್ಯ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅಂದ್ರೆ ಆರಂಭದಲ್ಲಿ ಇದು ವಿಚಾರವೇ ಗೊತ್ತಿರಲಿಲ್ಲ. ಇದನ್ನ ಮರೆಮಾಚಿ ಬೇರೆಲ್ಲ ವಿಚಾರಗಳನ್ನ ಇವರು ಕಟ್ಟಿಕೊಟ್ಟಿದ್ರು. ಆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಇರುವಂತದ್ದು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿರುವಂತದ್ದು, ಸುಪ್ರೀಂ ಕೋರ್ಟ್ ಅಲ್ಲಿ ಇವರಿಗೆ ಚೀಮಾರಿ ಹಾಕಿರುವಂತದ್ದು, ಇದೆಲ್ಲವನ್ನು ಕೂಡ ಇವರು ಒಂದು ರೀತಿಯಲ್ಲಿ ಅದನ್ನ ಮರೆಮಾಚಿದ್ರು. ಅದು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ಸದ್ಯ ಎಲ್ಲವೂ ಕೂಡ ಬಹಿರಂಗವಾಗಿರುವಂತದ್ದು, ಎಲ್ಲವೂ ಕೂಡ ಜಗಜಾಹೀರು ಆಗಿದೆ. ಈಗ ಒಂದೊಂದೇ ಅವರ ಷಡ್ಯಂತ್ರ ಮತ್ತು ಅತಿ ದೊಡ್ಡ ಷಡ್ಯಂತ್ರ ಕೂಡ ಈಗ ಸದ್ಯ ಬೆಳಕಿಗೆ ಬಂದಿರುವಂತದ್ದು. ಸುಪ್ರೀಂ ಕೋರ್ಟ್ ಇವರಿಗೆ ಚೀಮಾರಿ ಹಾಕಿ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಶವ ಹೂತು ಹಾಕುವುದರಲ್ಲಿ ಚಿನ್ನಯ್ಯ ಪರಿಣಿತನಾಗಿದ್ದ. ಇದೆಲ್ಲದರ ಹಿಂದೆ ದನಿಗಳ ಕೈವಾಡ ಸ್ಪಷ್ಟವಾಗಿತ್ತು. ಈ ವಿಚಾರವನ್ನ ಚಿನ್ನಯ್ಯ ಎಲ್ಲಿಯೂ ಕೂಡ ಮಾತನಾಡುತ್ತಾ ಇರಲಿಲ್ಲ. ಚಿನ್ನಯ್ಯ ಹೆಗಡೆ ಕುಟುಂಬ ಎದುರು ಹಾಕಿಕೊಳ್ಳುವಷ್ಟು ಶಕ್ತಿಯನ್ನ ಆತ ಹೊಂದಲಿಲ್ಲ. ಕಾಣೆಯಾದ ಶವಗಳ ಹಿಂದೆ ಹೆಗಡೆ ಅವರ ಕುಟುಂಬದ ಕೈವಾಡವಿತ್ತು. ನೇರವಾಗಿ ವೀರೇಂದ್ರ ಹೆಗಡೆ ಕುಟುಂಬದ ವಿರುದ್ಧವೇ ಪಿಟಿಷನ್ ಸಲ್ಲಿಕೆ ಆಗಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಇವರ ಪ್ಲಾನ್ ಏನಾಗಿತ್ತು? ಈ ಪಿಟಿಷನ್ ಅಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. ಇವರ ಅಜೆಂಡಾ ಏನಿತ್ತು ಹಾಗಾದ್ರೆ ಅಂತ ದಿನೇಶ್? ಹೌದು ನಾಗೇಂದ್ರ ಬಾಬು, ಇವರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಯೇ ಕಾಣಲಿಲ್ಲ. ಅದ್ರ ಬದಲು ವೈಯಕ್ತಿಕವಾದಂತಹ ದ್ವೇಷ ಕಾಣಿಸಿಕೊಂಡಿರುವಂತದ್ದು. ಹೀಗಾಗಿ ಅಲ್ಲಿ ಅದು ಅರ್ಜಿ ವಜಾಗೊಂಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇವರು ಆ ವ್ಯಕ್ತಿಯನ್ನ ಕೇಂದ್ರೀಕರಿಸಿ ಅದನ್ನೇ ದೂರೀಕರಿಸಿ ಇವರು ಈ ರೀತಿಯಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಅದರಲ್ಲಿ ಪ್ರಮುಖ ಅಜೆಂಡಾ ಇರುವಂತದ್ದು ಒಂದು ರೀತಿಯಾದಂತಹ ಷಡ್ಯಂತ್ರ ಆವಾಗಲೇ ಇವರು ಒಂದು ರೀತಿಯಾಗಿ ರೂಪಿಸಿದ್ರು. ಹಾಗಾಗಿ ಒಂದಷ್ಟು ಜನರ ಅಂದ್ರೆ ಪ್ರಭಾವಿ ಆ ಭಾಗ ಧರ್ಮಸ್ಥಳದ ಪ್ರಭಾವಿಗಳ ಹೆಸರನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿ ಇವರು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಹೀಗಾಗಿ ಏನು ಸುಪ್ರೀಂ ಕೋರ್ಟ್ಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಸಾರ್ವಜನಿಕ ಹಿತಾಸಕ್ತಿಯೇ ಕಾಣಿಸಲಿಲ್ಲ. ಇಲ್ಲಿ ಏನಿದ್ರು ವೈಯಕ್ತಿಕವಾದಂತಹ ದ್ವೇಷವೇ ಕಾಣಿಸಿಕೊಂಡಿತ್ತು. ಹೀಗಾಗಿ ಅವರನ್ನ ಅಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಚೀಮಾರಿ ಹಾಕಿ ಕಳುಹಿಸಿರುವಂತದ್ದು. ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅನ್ನುವಂಥದ್ದು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿರಬೇಕಾಗುತ್ತೆ. ಆದ್ರೆ ನಿಮ್ಮ ಅರ್ಜಿಯಲ್ಲಿ ಯಾವುದೇ ರೀತಿಯಾದಂತಹ ಸಾರ್ವಜನಿಕ ಹಿತಾಸಕ್ತಿಯೇ ಕಾಣಿಸ್ತಾ ಇಲ್ಲ. ಇಲ್ಲಿ ಏನಿದ್ರು ವೈಯಕ್ತಿಕವಾದಂತಹ ಹಿತಾಸಕ್ತಿ ಕಾಣಿಸುತ್ತೆ ಮತ್ತು ಒಂದು ರೀತಿಯಲ್ಲಿ ಪೈಸಾ ರೀತಿಯಾದಂತಹ ಏನು ಅದು ಗೊತ್ತಾಗುತ್ತೆ. ಜೊತೆಗೆ ಏನು ವೈಯಕ್ತಿಕವಾದಂತಹ ದ್ವೇಷವು ಗೊತ್ತಾಗುತ್ತೆ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿರುವಂತದ್ದು. ಹೀಗಾಗಿ ಅದನ್ನ ಅವತ್ತೇ ವಜಾ ಮಾಡಿರುವಂತದ್ದು. ಅದನ್ನ ಮುಚ್ಚಿಟ್ಟುಕೊಂಡು ಇವರು ಆ ಬಳಿಕ ಈ ರೀತಿಯಾದಂತಹ ಷಡ್ಯಂತ್ರಗಳು ರೂಪಿಸ್ತಾ ಹೋಗಿರುವಂತದ್ದು. ಈಗ ಸದ್ಯ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅಂದ್ರೆ ಆರಂಭದಲ್ಲಿ ಇದು ವಿಚಾರವೇ ಗೊತ್ತಿರಲಿಲ್ಲ. ಇದನ್ನ ಮರೆಮಾಚಿ ಬೇರೆಲ್ಲ ವಿಚಾರಗಳನ್ನ ಇವರು ಕಟ್ಟಿಕೊಟ್ಟಿದ್ರು. ಆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಇರುವಂತದ್ದು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿರುವಂತದ್ದು, ಸುಪ್ರೀಂ ಕೋರ್ಟ್ ಅಲ್ಲಿ ಇವರಿಗೆ ಚೀಮಾರಿ ಹಾಕಿರುವಂತದ್ದು, ಇದೆಲ್ಲವನ್ನು ಕೂಡ ಇವರು ಒಂದು ರೀತಿಯಲ್ಲಿ ಅದನ್ನ ಮರೆಮಾಚಿದ್ರು. ಅದು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ಸದ್ಯ ಎಲ್ಲವೂ ಕೂಡ ಬಹಿರಂಗವಾಗಿರುವಂತದ್ದು, ಎಲ್ಲವೂ ಕೂಡ ಜಗಜಾಹೀರು ಆಗಿದೆ. ಈಗ ಒಂದೊಂದೇ ಅವರ ಷಡ್ಯಂತ್ರ ಮತ್ತು ಅತಿ ದೊಡ್ಡ ಷಡ್ಯಂತ್ರ ಕೂಡ ಈಗ ಸದ್ಯ ಬೆಳಕಿಗೆ ಬಂದಿರುವಂತದ್ದು. ಸುಪ್ರೀಂ ಕೋರ್ಟ್ ಇವರಿಗೆ ಚೀಮಾರಿ ಹಾಕಿ ಕಳುಹಿಸಿದ್ದು